ಮಣ್ಣು ಶ್ರೀಮಂತ ಮಾಡಬೇಕಾಗಿತ್ತು ಅಂತಂದ್ರೆ ಮನ್ಯಾಗ ದನಗಳು ಬೇಕಾಕ್ಕವ. ನಮಗರ ಯಾರಿಗೆ ಮನ್ಯಾಗ ದನಗಳು ಬೇಡಾಗ್ಯಾವ. ಯಾರು ಸಗಣಿ ತೆಗಿಬೇಕ್ರಿ, ಯಾರು ಹೆಂಡು ಕಸ ಮಾಡ್ಬೇಕ್ರಿ, ಮನ್ಯಾಗ ಯಾರೂ ಇಲ್ರಿ ಅಂತ ನಾವು ಅಂತೀವಿ. ಮತ್ತು ಮೊದಲೇನು ಮನ್ಯಾಗ ಮಂದಿ ಇದ್ದಿದ್ದಿಲ್ಲೇನು? ಮೊದಲು ಮನ್ಯಾಗ ಇದ್ದವ್ರ ಮಾಡ್ಕೊಂಡು ಹೋಗ್ತಿದ್ರು. ಆಳುಗಳ ಸಿಗೋದಿಲ್ರಿ, ಆಳುಗಳ ಸಿಗೋದಿಲ್ರಿ. ಮತ್ತು ನಿನ್ನೇನು ಮಾಡೋದಪ್ಪ? ನೀ ಅದರ ಸಲಾಗಿ ಅದಿ ಮನ್ಯಾಗ? ನಮ್ಮ ಮಾಲಕ್ ಅದೀನಿ ರೀ. ನೀ ಮಾಲಕ್ ಅದಿ ಅಂತಂದ್ರೆ ಏನು ಮ್ಯಾಗಿಂದ ಇಳಿದಿಯೋ, ಏನು ಭೂಮ್ಯಾಗಿಂದ ಮ್ಯಾಗ ಉದ್ಭವ ಆಗಿಯೋ? ನನ್ನ ಮನ್ಯಾನ ದನಗಳಿಗೆ ನನಗೆ ಸಂಭಾಳಿಸಕ್ಕೆ ಬರಲಿಲ್ಲ ಅಂದ್ರೆ ನಾ ಮಾಲಕರ ಹೆಂಗಾಗವ? ಮಾಲಕಂದ್ರೆ ಅವಂಗಂತಾರಪ್ಪ, ಮನೆ ತುಂಬ ದನಗಳು ಇರ್ಬೇಕು. ಇವ ಹಿಂಗೆ ಹೊರಗಿನಿಂದ ಬಂದು ಕೂಡಲೇ ಎಲ್ಲ ದನಗಳು ಎದ್ದು ನಿಂದಿರ್ಬೇಕು ಅವನ ಪ್ರೀತಿಯಿಂದ. ಅಂದ್ರೆ ಅವಂಗೆ ಮಾಲಕ್ ಅಂತಾರಪ್ಪ. ನಮ್ಮ ಹೊಟ್ಟೆ ಉಣಿಸಿ ತಿನ್ನಿಸಿ ಎಷ್ಟು ತೃಪ್ತಿ ಇಟ್ಟನಪ್ಪ ಈ ಮನುಷ್ಯ ಅಂತ ಎದ್ದು ನಿಂದಿರ್ಬೇಕು. ಈಗ ಏನಾರ ಕಟ್ಟಿರ್ತಾನೆ ಎತ್ತಪ್ಪತ್ತ ಯಾವ್ದಾರ ಅದು ಆಕಳ, ಯಾವಾಗ ಬಂದಾನು ಜಾಡಿಸಿ ಯಾವಾಗ ಒದ್ದೇನಂತ ದಾರಿ ನೋಡ್ಕೊತ ನಿಂತಿರ್ತೈತೆ ಅದು. ಯಾಕಂದ್ರೆ ಕಟ್ಟೇನು ಹೋಗ್ಯಾನ, ಹೊಳ್ಳಿ ಬಂದೇ ಇಲ್ಲಿವ, ಹೊಳ್ಳಿ ಬಂದೇ ಇಲ್ಲ. 15 ದಿವಸ ಅದು ಗುಟ್ಟಕ್ಕೆ ಕಟ್ಟಿದ್ದು ಅಲ್ಲೇ ಐತಿ. ಯಾವಾಗ ಬಂದಾನ ಜಾಡಿಸಿ ಒದ್ದೇನಂತ ದಾರಿ ನೋಡ್ತೈತೆ ಅದು. ಹಿಂಗಲ್ರಿ ದನಗಳು ಹೆಂಗೆ ಸಾಕ್ಬೇಕು ಮನ್ಯಾಗ ಅಂತಂದ್ರೆ ನಾವು ಆದ್ರೂ ಓಡಿ ಬರ್ಬೇಕು. ದನಗಳು ಓಡಿ ಬರ್ಬೇಕು. ಬರ್ರಿ ನಮ್ಮ ಕೊಟ್ಟಿಗೆಯಾಗ ತೋರಿಸ್ತೀನಿ. ನಿಮ್ಮ ಊರಾಗ ಎಷ್ಟು ಅದಾವಲ್ಲ ಅಷ್ಟು ನಾನು ಒಬ್ಬನ ಹತ್ರ ಅದಾವ ದನಗಳು. 1500 ಆಕಳದಾವ ನನ್ನ ಹತ್ರ. ಅದ್ರಾಗ ಹೋರಿಗಳ 400 ಅದಾವ. ಏನು ಮಾಡ್ತೀರಿ ಸ್ವಾಮಿಗಳು? ತೊಗೊಂಡು ಏನು ಮಾಡೋದೈತಿ? ಸಗಣಿ ಮೂತ್ರ ಕೊಡ್ತಾವ, ರಗಡಾತಂತೇನ. ಅವಕ್ರ ಸಗಣಿ ಮೂತ್ರ ಐತಲ್ಲ, ಅದ್ರಾಗ ಅವಕ್ರದ್ದು ಆಜೀವಿಕೆ ಮಾಡ ಅವಕ್ರನ್ನ ಬದುಕಿಸಾಕತ್ತೆ ನಾನು. ಅವಕ್ರ ಮೇಮ್ಯಾಗ ಕೈ ಆಡಿಸ್ತೀನಿ. ದಿನ ಉಣ್ಣಾಕ ತಿನ್ನಾಕ ಹಾಕ್ತೇನೆ. ನಾ ಹಿಂಗೆ ಕೊಟ್ಟಿಗೆಯಾಗ ಹೋದ್ರೆ ಎದ್ದು ನಿಂದಿರ್ತಾವೆ ದನಗಳು. ಹಿಂಗೆ ಹೋದ್ರೆ ಓಡಿ ಬರ್ತಾವೆ. ನಿಮ್ಮ ಬರ್ತಾವೆ ನೋಡ್ರಿ ಮನ್ಯಾನು. ಬಿಚ್ಚೋದು ಅಟ್ಟ ತಡ ಹೋದು ಅಂದ್ರೆ ಒಳ್ಳೆ ಕೈಗೆ ಹತ್ತೋದಿಲ್ಲ. ನಮ್ಮ ಗೋಶಾಲೆಗೆ ಒಬ್ಬರು ಒಂದು ದಿವಸ ಒಂದು ಕೆಟ್ಟ ಎಡಮುಟ್ಟು ಆಕಳ ತಂದುಬಿಟ್ರಿ. ಯಾರೋ ಊಟ ಮಾತು ಕೇಳ್ತಿದ್ದಿಲ್ಲ. ಇಲ್ಲ, ಇದಕ್ಕೆ ಹೊಂಟಿದ್ರು, ಅದು ಕಸಾಯಿ ಖಾನಿಗೆ ತೊಗೊಂಡು ಹೊಂಟಿದ್ರು. ಯಾರೋ ಹುಡುಗರು ಹಿಡಿದು ರಾತ್ರಿ ತಂದು ಬಿಟ್ರು. ಅದಕ್ಕೆ ಪಕ್ಕಾ ಖಾತ್ರಿ ಆಗಿತ್ತು ಕೊಲ್ಲಾಕ ತೊಗೊಂಡು ಹೊಂಟಾರ ಅನ್ನೋದು. ತಂದು ಬಿಟ್ರದನ್ನು. ಅದೇನು ಒಟ್ಟು ಕೈಗೆ ಸಿಗಲಿಲ್ಲ. ಹಿಂಗೆ ಓಡಾಡ್ಕೋತಾನೆ ಇತ್ತು. ಆದರೆ ಸನ್ಯದಾಗ ಬರ್ತಿತ್ತು. ಹಿಂಗೆ ಯಾರ ಹೋದ್ರಂದ್ರೆ ಹಾಯಕ ಬರ್ತಿತ್ತು. ಬೇಫಾಮ್ ಆಗಿತ್ತದು. ನಾ ಏನಂದೆ ನಮ್ಮ ಕೊಟ್ಟಿಗೆನ ಮಂದಿಗೆ, ನೀವು ಅದ್ರ ಹತ್ರ ಹೋಗಕ್ಕೆ ಹೋಗ್ಬೇಡ್ರಿ, ಅಷ್ಟು ದೂರ ಹೋಗಿ ಒಂದು ಜರ ಮೇವು ಹಾಕಿ ಅಲ್ಲೇ ಒಂದು ಬಕೆಟ್ ತುಂಬಿಟ್ಟು ಬರ್ರಿ ಅಂತ ಹೇಳಿದ್ದು ನಾನು. ಆ ಗಿಡದ ಕೆಳಗೆ ಇಟ್ಟರು. ಅಲ್ಲಿ ಬಂದು ತಿನ್ನಕ್ಕೆ ಹತ್ತದು. 4-5 ದಿವಸ ಅಲ್ಲೇ ಹಾಕಿದೀವಿ ಅದಕ್ಕೆ. ಅಲ್ಲೇ ತಿಂತಿತ್ತು, ಅಲ್ಲೇ ನೀರು ಕುಡಿತಿತ್ತು, ಎಲ್ಲಾರು ಹೋಗಿ ಮಲ್ಕೋತಿತ್ತು. ಯಾರ ಕೈಯಾಗೂ ಸಿಗ್ತಿದ್ದಿಲ್ಲ ಸನೇದಾಗ ಹೋದ್ರೆ. ಅಲ್ಲಿಂದ ಅವ್ರಿಗೆ ಅಂದೆ, ಮರುದಿವ್ಸ ಅಲ್ಲಿಟ್ಟಿರಲ್ಲ ಅದು ಕಾಣಂಗೆ ಒಂದು ಜರ ತಂದು ಈ ಕಡೆ ಸನೇದಾಗ ಇಡ್ರಿ ಅಂದೆ. ಅಲ್ಲಿಂದ ಸನೇದಾಗ ಬರಕ್ಕೆ ಹತ್ತದು. ಮೆಲ್ಕ ನಮ್ಮ ಗೋಶಾಲಿ ಕಂಪೌಂಡ್ ಹತ್ತಿರ ಬಂತು. ಮೆಲ್ಕ ಒಳಗೆ ತಗೋರಿಂದಿವನ್ನ. ಒಳಗೆ ಬಂತದು. ಒಳಗೆ ಬಂದ್ರೆ ಹೋಗಿ ಒಂದು ತಟ್ಟು ಮೂಲ್ಯಾಗ ನಿಂದ್ರದು. ಉಳಿದ ದನಗೊಳಗೆ ಕುಡ್ಕೊತಿದ್ದಿಲ್ಲ ಅದು. ಮೆಲ್ಲಕ್ಕೆ ಅಲ್ಲೇ ಹಾಕ್ರೆ ಅದಕ್ಕೆ ತಿನ್ನಾಕ ಉಣ್ಣಾಕಂದೀವಿ. 15-20 ದಿನದಾಗ ಸಾವಕಾಶ ಮನುಷ್ಯರು ಹೋದ್ರೆ ಸುಮ್ಮನೆ ನಿಂದ್ರಾಕತ್ತು. ಅಲ್ಲಿಂದ ಅದ್ರ ಮೇಮ್ಯಾಗ ಕೈ ಆಡಿಸೋದು, ಅದಕ್ಕಿಟ್ಟು ಉಣಿಸೋದು, ತಿನ್ನಿಸೋದು, ಪ್ರೀತಿ ಮಾಡಿದ್ರೆ ಯಾರು ಮನುಷ್ಯರು ಹೋದ್ರೂ ಸಹಿತ ಈಗ ಅವ್ರ ಹತ್ರ ಓಡಿ ಬರ್ತೈತೆ. ಯಾಕಂದ್ರೆ ಅದು ಖಾತ್ರಿ ಆತಿ, ಇವ್ರು ಕೊಲ್ಲವ್ರಲ್ಲ ಕಾಯೋರು ಅದಾರಂತ. ನಮ್ಮ ದನಗಳಿಗೆ ಖಾತ್ರಿ ಆಗ್ಬೇಕು, ಇವ್ರು ನಮ್ಮನ್ನು ಕಾಯೋರು, ನಮ್ಮನ್ನು ಕೊಲ್ಲವ್ರಲ್ಲ ಅಂತ. ನಮಗೆ ಶಿಕ್ಷಾ ಮಾಡೋರಲ್ಲ, ನಮಗೆ ಭಕ್ಷಣೆ ಮಾಡಲಿಕ್ಕೆ ಕೊಡುವಂಥವ್ರು ಅಂತ. ದನಗಳೊಳಗೆ ಇಷ್ಟು ಪ್ರೀತಿ ಇರ್ತೈತ್ರಿ ನಿಮ್ಗೆ ಹೇಳ್ತೀನಿ. ಅಷ್ಟು ಪ್ರೀತಿ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ.
ಅಂಥ ಪ್ರೀತಿ ಇರ್ತದೆ ದನಗಳೊಳಗೆ. ಆದ್ರೆ ಅವನ್ನ ಹಂಗೆ ಕಾಪಾಡ್ಬೇಕು. ನಮ್ಮ ಗೋಶಾಲ್ಯಾಗ ಬಂದು ನೋಡ್ರಿ ನೀವು, ಒಂದು ಆಕಳುಗಳ್ದು ಕರುಗಳ್ದು ದನಗಳ್ದು ಮೇಯಾಗ ಎಲ್ಲೂ ಕಾಣಂಗಿಲ್ಲ. 1500 ಅದಾವ, ಅದ್ರಾಗ ಒಂದರ ಮೇಮ್ಯಾಗ ಎಲ್ಲೂ ತೋರಿಸ್ರಿ, ನಿಮಗೆ ಕೇಳಿದ ಪ್ರಶಸ್ತಿ ಕೊಡ್ತೀನಿ, ನಾ ಬಕ್ಷಿಸ್ಕೊಡ್ತೀನಿ. ನಾ ಗೋಶಾಲ್ಯಾಗಿದ್ದು ಕೆಲಸ ಮಾಡೋರಿಗೆ ಎಲ್ಲರಿಗೆ ಹೇಳೀನಿ, ದಾನದ ಮೇಯಾಗ ಎಲ್ಲೂ ಕಂಡು ಅಂದ್ರೆ ನಿಮ್ಗೆ ಎಲ್ಲೂ ಮುರಿತೀನಿ ಅಂತ ಹೇಳೀನಿ. ಅವ್ರಿಗೆ ನಿಮ್ಮ ಎಲ್ಲೂ ಮುರಿತೀನಿ ಒಬ್ಬೊಬ್ರು ಅಂತ ಹೇಳೀನಿ. ನೀವು ಹೆಂಗೆ ಗುಂಡಕ್ಕದೀರಿ ಹಂಗೆ ಆ ದನಾನು ಗುಂಡಕ್ಕಿರ್ಬೇಕು, ತಿಂದು ಉಂಡು. ಏನೂ ಕಡಿಮೆ ಇಲ್ರಿ. ಹೊಲದಾಗ ಅದ್ರ ಸಗಣಿ ಆ ಬಂದದ್ದನ್ನು ಹೊಲಕ್ಕೆ ಒಯ್ದು ಹಾಕ್ತೀನಿ. ನಮ್ಮಲ್ಲಿ 3% ಸಾಯಿಲ್ ಕಾರ್ಬನ್ ಮಣ್ಣ್ಯಾಗ. ತರಕಾರಿ ಹಾಕ್ತೀನಿ, 10 ಎಕರೆದಾಗ ತರಕಾರಿ 12 ತಿಂಗಳು ಇರ್ತೈತೆ ನಮ್ದು. ಒಂದು ಸ್ಪ್ರೇ ಮಾಡೋದಿಲ್ಲ. ಈ ಫ್ಲವರು ಗೋಬಿ ಅಂತೇನು ಕರಿತೀರಲ್ಲ ನೀವು, ಕೋಸಂಬಿ ಅಂತ, ಅವಕ್ಕೂರೊಳಗೆ ಅವಕ್ಕೆ ಎಷ್ಟು ಸ್ಪ್ರೇ ಮಾಡ್ತಾರೆ ಅಷ್ಟು ಸ್ಪ್ರೇ ಬಹುತೇಕ ಯಾರಿಗೂ ಮಾಡ್ಲಿಕ್ಕಿಲ್ಲ. ಅವ್ನು ತಿನ್ನಬಾರ್ದು ಖರೆ ಅಂದ್ರೆ ಬಾಜಾರ್ದಾನು ಅಷ್ಟು ಸ್ಪ್ರೇ ಮಾಡಿರ್ತಾರೆ. ಅದಕ್ಕೆ ಸ್ಪ್ರೇದಾಗ ಏನು ನಿಮ್ಮ ಕೈ ಎತ್ತಿದ ಕೈಯವರು ಅದಿರಿ, ಇಲ್ಲಿ ಯಾರೂ ಇಳಿದ ಕೈಯವರು ಇಲ್ಲ. ನೀವು ಸ್ಪ್ರೇ ಮಾಡ್ಲಾರ ದಿವಸನೇ ಇಲ್ಲ. 12 ತಿಂಗಳು. ಮತ್ತು ಅದ್ರಾಗ ಹುಳ ಅದಾವ ಇಲ್ಲ ನೋಡ್ಬೇಕಾಗಿತ್ತಂದ್ರೆ ಅವ್ರು ನಿಮ್ಗೊಂದು ಮಂತ್ರ ಹೇಳ್ತೀನಿ ಕೇಳ್ರಿ. ಈ ಫ್ಲವರ್ ತರ್ತಿರಲ್ಲ, ಗೋಬಿ ತರ್ತೀರಿ, ತಂದು ಕೂಡಲೇ ಏನು ಮಾಡಿರಿ, ಒಂದಿಷ್ಟು ಬೋಗೋಣ್ಯಾಗ ನೀರು ತಗೋರಿ, ನೀರು ಹಾಕಿ ಉಪ್ಪು ಹಾಕ್ರಿ, ಒಂದು 2 ಚಮಚೆ ಕರಗಿಸ್ರದನ್ನ. ಕರಗಿಸಿ ಒಂದ್ರಾಗ 2 ಭಾಗ ಮಾಡಿ ಅದ್ರೊಳಗೆ ಒಗಿರಿ. ಏನು ಫ್ಲವರ್ ಇರ್ತೈತಲ್ಲ ಅದನ್ನು 2 ಭಾಗ ಒಗಿರಿ. ಒಗದ ಕೂಡಲೇ 2 ನಿಮಿಷನಾಗ ಹುಳ ತೇಲಾಡಕ್ಕೆ ಶುರು ಆಕ್ಕಾವ ಅದ್ರಾಗ. ಮತ್ತು ನೀವು ಹಿಂಗೆ ಹೋಳಿ ನೋಡಕ್ಕೆ ಹೋಗ್ರಿ, ಒಂದು ಹುಳ ನಿಮ್ಮ ಕೈಯಾಗ ಸಿಗೋದಿಲ್ಲ, ಒಂದು ನಿಮ್ಮ ಕೈಯಾಗ ಸಿಗೋದಿಲ್ಲ. ಯಾವುದ ತರಕಾರಿಗಳನ್ನು ಅವು ಹುಳುಗಳು ತೆಗಿಬೇಕಾಗಿತ್ತು ಅಂದ್ರೆ ಹಿಂಗೆ ಕೊಯ್ದು ಒಂದೊಂದು ಹುಡ್ಕ್ಯಾಡಿ ತೆಗಿಯಕ್ಕೆ ಹೋಗ್ಬೇಡ್ರಿ. ಹಿಂಗೆ ಕಟ್ ಮಾಡಿರಿ, ಕಟ್ ಮಾಡಿ ಉಪ್ಪಿನ ನೀರಿನಾಗ ಹಾಕ್ರಿ. ಹಾಕಿದ ಕೂಡಲೇ ಹುಳ ಹೊರಗೆ ಬರ್ತಾವೆ. ಬಂದ ಕೂಡಲೇ ತೊಗೊಂಡು ಮತ್ತೆ ಚಲೋ ನೀರಿನಾಗ ತೊಳಿರಿ. ತೊಳೆದು ನಿಮ್ಗೇನು ಅಡುಗೆ ಮಾಡ್ಬೇಕು ಮಾಡಿರಿ. ಸುಲಭ ಐತಿಲ್ರಿ. ಇರ್ಲಿಕ್ಕಂದ್ರೆ ಒಂದೊಂದು ಹೋಳ್ಕೊತ್ ಕುಂದಿರ್ತೀರಿ. ಇಲ್ಲಿ ತೂತು ಬಿದ್ದೈತಿ, ಇಲ್ಲಿ ತೂತು ಬಿದ್ದೈತಿ, ಅದ ಹುಳ ಯಾಕಡೆ ಹೋಗೈತೆ ಅಂತ ಹುಡುಕ್ಯಾಡೋ ಅವಶ್ಯಕತೆನೇ ಇಲ್ಲ. ಆದ್ರೆ ನಮ್ಮ ಹೊಲದಾಗ ನೀವು ಬೆಕ್ಕದಲ್ಲಿ ಬರ್ರಿ, ನಾವು ಒಂದು ಸ್ಪ್ರೇ ಮಾಡಂಗಿಲ್ಲ ಅವಕ್ಕೆ. ಒಟ್ಟ ಹುಳನೇ ಬರೋದಿಲ್ಲ ಹೊಲದಾಗ. ಏನು ಮಾಡೀರಿ? ನಾ ಮಾಡಿದ್ದೇನಂತಂದ್ರೆ ಮಣ್ಣು ಐತಲ್ಲ, ಆ ಭೂತಾಯಿನ ತೃಪ್ತ ಮಾಡೀವಿ. ಆ ಭೂತಾಯಿಗೆ ಬೇಕಾಗುವಷ್ಟು ಗೊಬ್ಬರ ಗಿಬ್ಬರ ಶಿಸ್ತಿನಾಗ ಹಾಕಿ ಮಣ್ಣು ಸಶಕ್ತ ಫಲವತ್ತಾಗುವಂಗೆ ಮಾಡೀವಿ. ಆ ಮಣ್ಣಿನೊಳಗಿರುವಂಥ ಪ್ರೋಟೀನ್ ಅಂಶಗಳು ಫಲವತ್ತತೆ ಬೆಳೆಯೊಳಗೆ ಬರ್ತೈತಿ. ಬೆಳೆಯಾಗ ಬಂತು ಅಂದ್ರೆ ಬೆಳೆ ಭಾಳ ಫಲವತ್ತಾಗಿತ್ತು ಅಂತಂದ್ರೆ ಬೆಳೆಯೊಳಗೆ ಚಲೋ ಪ್ರೋಟೀನ್ದ ಅಂಶಗಳು ಬಂದಿದ್ದು ಅಂದ್ರೆ ಅವು ಹುಳುಗಳಿಗೆ ಪಚನ ಆಗೋದಿಲ್ಲ. ಮತ್ತು ಹುಳುಗಳು ಪಚನ ಆಗಲಾರ್ದನ್ನು ತಿನ್ನೋದಿಲ್ಲ. ನಾ ಕೆಲವೊಂದು ರೈತರಿಗೆ, ದಾಳಿಂಬ ಮಾಡಿದಂಥ ರೈತರಿಗೆ ಹೇಳಿದೆ, ದ್ರಾಕ್ಷಿ ಮಾಡಿದ ರೈತರಿಗೆ ಹೇಳಿದ್ದು ನಾನು, ನಿಮ್ಮ ಬೆಳೆಗಳ ಮ್ಯಾಗ ಹುಳ ಬರಬಾರ್ದಂತ ಅನಿಸಿತ್ತು ಅಂದ್ರೆ ಮೊದಲು ಮಣ್ಣು ಶ್ರೀಮಂತ ಮಾಡಿರಿ. ಆ ಮಣ್ಣಿನ ಶ್ರೀಮಂತಿಕೆ ಬೆಳೆಯೊಳಗೆ ಬರ್ಬೇಕು. ತಾಕತ್ತು ಶಕ್ತಿ ಬೆಳೆಯೊಳಗೆ ಬರ್ಬೇಕು. ಆಮ್ಯಾಗ ಆ ಹಣ್ಣು ಅದರ ಎಲೆ ಅವು ಹುಳ ಬಂದು ಮೊದಲು ಟೇಸ್ಟ್ ಮಾಡ್ತಾವೆ. ಮಾಡಿ ಅವಕ್ಕೆ ತಮಗೆ ಪಚನ ಆಗಂಗಾಗಿತ್ತಂದ್ರೆ ತಿಂತಾವು, ಇರಲಿಲ್ಲ ಅಂದ್ರೆ ಅದ್ರ ಸನೆಗೆ ಬರೋದಿಲ್ಲ. ಹುಳ ಅಟ್ ಶಾಣೆ ಇರ್ತಾವೆ. ಮತ್ತು ಮನುಷ್ಯ ಒಬ್ಬನ ಈ ಜಗತ್ತಿನಾಗ ಹಿಂಗೆ ಅದಾನ, ಪಚನ ಆಗ್ಲಿಕ್ಕಂದ್ರೂ ತಿಂತಾನ. ತಿಂದ ದವಾಖಾನ್ಯಾಗ ಸತ್ಯನ ಕರೆ ಇದನ್ನು ಬಿಡಬಾರ್ದಂತಾನೆ. ಆದ್ರೆ ಹುಳುಗಳು ಹಂಗಲ್ಲ, ಅವು ಸಾಯಕ್ಕೆ ತಯಾರಿಲ್ಲ. ಅವು ಪಚನ ಆಗ್ಲಿಕ್ಕಂದ್ರೆ ಬಿಟ್ಟು ಹೋಗಿಬಿಡ್ತಾವೆ. ಎರಡೇದ್ದು ನಾ ಮಾಡಿದ ಉಪಾಯ ಏನು ಅಂದ್ರೆ, ಬದುಗಳೇನಿರ್ತಾವಲ್ಲ, ಬದು ಸ್ವಚ್ಛ ಮಾಡಬಾರ್ದು. ನೀವೇನು ಮಾಡ್ತೀರಿ, ಬದು ಜಳ 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 ಮಾಡಿಬಿಡ್ತೀರಿ. ಬದುವಿನ ಮ್ಯಾಗ ಬಂದಂಥ ಕಂಟಿಗಳು, ಕರಿಕೆ ಆಗಲಿ ಹುಲ್ಲಾಗಲಿ ಏನಿರ್ತೈತಲ್ಲ, ಭಾಳ ಕೈ ಹಚ್ಚಬಾರ್ದು ಅದಕ್ಕೆ. ಯಾಕಂದ್ರೆ ನಮ್ಮ ಬೆಳೆ ಮ್ಯಾಗ ಬಿದ್ದಂಥ ಹುಳುಗಳು ಏನದಾವಲ್ಲ, ಇವುಗಳನ್ನು ತಿನ್ನುವಂಥ ಮಿತ್ರ ಕೀಟಗಳು, ನಮ್ಮ ಮಿತ್ರ ಕೀಟಗಳು, ಕೃಷಿಕರ ಮಿತ್ರ ಕೀಟಗಳು
ಆ ಬದುನ್ಯಾಗ ನೀವೇನಾರ ಕಂಟಿ ಇಟ್ಟಿದ್ರಿ, ಗಿಡ ಇಟ್ಟಿದ್ರಿ, ಬೇಡ ಏನಾರ ಹುಲ್ಲ ಪಲ್ಲ ಬೆಳೆದಿತ್ತು ಅಂದ್ರೆ ಅದ್ರಾಗ ಹೋಗಿ ತತ್ತಿ ಹಾಕ್ತಾವು. ತತ್ತಿ ಹಾಕಿ ಅವುಗಳ ಸಂತಾನ ವೃದ್ಧಿ ಅಲ್ಲಿ ಆಕೈತಿ. ಅವಕರ ಆಹಾರ ಏನು ಅಂದ್ರೆ ನಮ್ಮ ಬೆಳೆ ಮ್ಯಾಗ ಬಿದ್ದಂಥ ಹುಳುಗಳ ಅವಕರ ಆಹಾರ. ಅವು ದಾರಿ ನೋಡ್ಕೊತಾನೆ ಕುಂತಿರ್ತಾವೆ ಯಾವಾಗ ನಮ್ಮ ಆಹಾರ ಸಿಕ್ಕಿತ್ತು ಅಂತ. ಬೆಳೆ ಮ್ಯಾಗ ಏನಾರ ಹುಳ ಬರೋಣ ದಡಗ್ಗನ ಎದ್ದು ಬರ್ತಾವೆ, ತಿಂದು ಹೋಗಿ ಮತ್ತೆ ಅಲ್ಲಿ ಕುಂದಿರ್ತಾವೆ. ನೀವೇನು ಮಾಡ್ತೀರಿ, ಒಟ್ಟು ಗಿಡನೂ ಕಡ್ದಿರ, ಜಳ 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 ಏನೂ ಇಲ್ಲ. ಅದರಾಗ ಕಂಟುಗಳಂತರೂ ಒಂದೂ ಇಡಂಗಿಲ್ಲ ನೀವು. ಕಂಟುಗಳು ಇರ್ಬೇಕು ಯಾವಾಗಲೂ. ಕಂಟುಗಳಿದ್ದು ಅಂದ್ರೆ ಅದ್ರಾಗ ದನಗಳು ಬಾಯಿ ಹಾಕಂಗಿಲ್ಲ, ಯಾರೂ ಹೋಗಂಗಿಲ್ಲ ಅದ್ರ ಸನೇದಾಗ. ಎಲ್ಲಿ ಯಾರೂ ಹೋಗಂಗಿಲ್ಲಲ್ಲ ಅಲ್ಲಿ ತತ್ತಿ ಹಾಕ್ತಾವೆ ಯಾವಾಗಲೂ ಅವು ಹುಳುಗಳು. ನೀವು ನೋಡ್ರಿ ಪಕ್ಷಿಗಳು ಸಹಿತ ಎಲ್ಲಿ ಮನೆ ಮಾಡಿರ್ತಾವೆ ಅಂದ್ರೆ ಜಾಲಿ ಗಿಡದಾಗ ತುದಿಗೆ ಗೂಡು ಕಟ್ಕೊಂಡಿರ್ತಾವೆ. ಯಾಕಂತಂದ್ರೆ ಜಾಲಿ ಗಿಡ ಏರಿ ಯಾರೂ ಬರುವುದಿಲ್ಲ, ನಮ್ಗೆ ಯಾರೂ ಕೈ ಹಚ್ಚೋದಿಲ್ಲ ಅಂತ. ಇನ್ನು ಉಳಿದ ಗಿಡದಾಗೂ ಸಹಿತ ಬಾವಿ ದಂಡಿಗೆ ಗಿಡ ಬೆಳೀತಿದ್ದು ಮೊದಲ. ಬಾವ್ಯಾಗ ಬಾಗಿದ ಟೊಂಗೆ ಏನಿರ್ತಿದ್ವು ಅಲ್ಲ, ಆ ಟೊಂಗೆಕ್ಕೆ ಹೋಗಿ ಗೂಡು ಕಟ್ತಿದ್ವು ಪಕ್ಷಿಗಳು. ಯಾಕೆ ಕಟ್ತಿದ್ವು ಅಂದ್ರೆ ಇಲ್ಲಿ ಯಾರೂ ಬರಂಗಿಲ್ಲ ಅಂತ. ಯಾವುದೇ ಕೀಟ ಆಗಿರಲಿ ಪಕ್ಷಿ ಆಗಿರಲಿ ತನ್ನ ಸಂತಾನವನ್ನು ಸುರಕ್ಷಿತವಾಗಿ ಇಡೋ ಸಲುವಾಗಿ ಸುರಕ್ಷಿತ ಜಾಗ ನೋಡ್ತಿರ್ತೈತೆ ಅದು. ನೀವು ಒಡ್ನ್ಯಾಗ ಕರಿಕೆ ಕಂಟಿ ಇಂಥವು ಏನಿದ್ದು ಅಂತಂದ್ರೆ ಗಿಡಗಳಾಗಿರಲಿ, ಮುಳ್ಳಿನ ಗಿಡ ಇರ್ಬೇಕು, ಸ್ವಲ್ಪ ಕಂಟಿಗಳಿರ್ಬೇಕು, ಅಂಥದ್ರೊಳಗೆ ಹೋಗಿ ಅಲ್ಲಿ ತತ್ತಿ ಹಾಕ್ತಾವೆ. ಹಾಕಿ ಅವ್ರ ಸಂತಾನ ಅಲ್ಲಿ ಬೆಳೆಸ್ಕೋತಾವು. ಅವು ತಕ್ಷಣ ಬಂದು ನಮ್ಮ ಬೆಳೆಯನ್ನು ರಕ್ಷಣೆ ಮಾಡ್ತಾವೆ. ಇದು ಪದ್ಧತಿರಪ್ಪ.